ಹರಿನಾಮದರಗಿ ಹರಿನಾಮದರಗಿಣಿಯು ಹಾರುತ್ತಿದೆ ಜಗದಿ ಹರಿನಾಮದರಗಿಣಿಯು ಹಾರುತ್ತಿದೆ ಜಗದಿ ಪರಮ ಭಾಗವತರು ಬಲೆಯ ಬೀಸುವರು ಹರಿನಾಮದರಗಿಣಿಯು ಹಾರುತ್ತಿದೆ ಜಗದಿ ಪರಮ ಭಾಗವತರು ಬಲೆಯ ಬೀಸುವರು ಹರಿನಾಮದರಗಿಣಿಯು ಹಾರುತ್ತಿದೆ ಜಗದಿ ಕೋಪವೆಂಬ ಮಾರ್ಜಾಲ ಕಂಡರೆ ನುಂಗುವುದು ಕೋಪವೆಂಬ ಮಾರ್ಜಾಲ ಕಂಡರೆ ನುಂಗುವುದು ತಾಪವೆಂಬುವ ಹುಲಿಯು ಕೊಂಡೊಯ್ಯುವುದು ಕೋಪವೆಂಬ ಮಾರ್ಜಾಲ ಕಂಡರೆ ನುಂಗುವುದು ತಾಪವೆಂಬುವ ಹುಲಿಯು ಕೊಂಡೊಯ್ಯುವುದು ಕಾಪಾಡಲದನುಯ್ದು ಹೃದಯದೊಳಗಿಯೂ ಬಿಟ್ಟು ಕಾಪಾಡಲದನುಯ್ದು ಹೃದಯದೊಳಗಿಯೂ ಬಿಟ್ಟು ಆಪತ್ತಿಗೊದಗುವುದು 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 ಆ ಮುದ್ದು ಅರಗಿಣಿಯು ಆಪತ್ತಿಗೊದಗುವುದು ಆ ಮುದ್ದು ಅರಗಿಣಿಯು ಹರಿನಾಮದರ ಗಿಣಿಯು ಹಾರುತ್ತಿದೆ ಜಗದಿ ಎಷ್ಟು ವರ್ಣಿಸಲೀಗ ಈ ಮುದ್ದು ಅರಗಿಣಿಯ ಹೊಟ್ಟೆಯೊಳಗೀರೇಳು ಜಗವನಿಂಬಿಟ್ಟು ಎಷ್ಟು ವರ್ಣಿಸಲೀಗ ಈ ಮುದ್ದು ಅರಗಿಣಿಯ ಹೊಟ್ಟೆಯೊಳಗೀರೇಳು ಜಗವನಿಂಬಿಟ್ಟು ಸೃಷ್ಟೀಶ ಪುರಂದರ ಸೃಷ್ಟೀಶ ಪುರಂದರ ವಿಠ್ಠಲನ ನೆನೆದು ಸೃಷ್ಟೀಶ ಪುರಂದರ ವಿಠ್ಠಲನ ನೆನೆದು ಮುಟ್ಟಿ ಭಜಿಸುವುದು ಈ ಮುದ್ದು ಅರಗಿಣಿಯು ಮುಟ್ಟಿ ಭಜಿಸುವುದು ಈ ಮುದ್ದು ಅರಗಿಣಿಯು ಹರಿ ನಾಮದರಗಿಣಿಯು ಹಾರುತ್ತಿದೆ ಜಗದಿ ಪರಮ ಭಾಗವತರು
ವಲಯ ಬೀಸುವರು ಹರಿನಾಮದ ರಗಿಣಿಗೆ ಹಾರುತ್ತಿದೆ ಜಗದಿ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀ ಮಯ್ಯಾಸಕ್ತಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ ತ್ರಿಭಿರ್ಗುಣಮಯೈಃ ಭಾವೈಃ ಯೇಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ ನ ಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯಾ ಅಪಹೃತಜ್ಞಾನಾಃ ಆಸುರಂ ಭಾವಮಾಶ್ರಿತಾಃ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನಾಭ್ಯಾಸದ 15ನೇ ಅಧ್ಯಾಯವಾದ ಪುರುಷೋತ್ತಮ ಯೋಗವನ್ನು ನೋಡುತ್ತಾ ವ್ಯವಸ್ಥಾತ್ಮಕವಾಗಿ ಮತ್ತು ಪ್ರಯೋಗಾತ್ಮಕವಾಗಿ ಈ ಬ್ರಹ್ಮವಿದ್ಯೆಯನ್ನು ಹೇಗೆ ಅಭ್ಯಾಸ ಮಾಡಬೇಕು, ಅಳವಡಿಸಿಕೊಳ್ಳಬೇಕು, ಪ್ರತಿಯೊಂದು ದೇಹದಲ್ಲಿಯೂ ಇರುವ ಪರಮಾತ್ಮನನ್ನು ಅಂತರ್ಯಾಮಿಯನ್ನು ಹೇಗೆ ಕಾಣಬೇಕು, ಅವನ ಸಹಾಯವನ್ನು ಹೇಗೆ ಪಡೆದುಕೊಳ್ಳಬೇಕು, ಈ 3 ಶರೀರಗಳಿಂದ ಹೇಗೆ ಮುಕ್ತಿಯನ್ನು ಪಡೆಯುವುದು, ಕಾರಣ ಸೂಕ್ಷ್ಮ ಮತ್ತು ಭೌತಿಕ ಶರೀರಗಳಿಂದ ಜರಾಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿಯೇ ತೇ ಬ್ರಹ್ಮ ತದ್ವಿದುಃ ಕೃತ್ಸ್ನಮಧ್ಯಾತ್ಮಂ ಕರ್ಮ ಚಾಖಿಲಂ ಎಂಬುದಾಗಿ ಪರಮಾತ್ಮನು ಜ್ಞಾನ ವಿಜ್ಞಾನ ಯೋಗವನ್ನು ತಿಳಿಸಿಕೊಡುತ್ತಾ ಧ್ಯಾನ ಯೋಗದ ಮೂಲಕ ಹೇಗೆ ಅವನನ್ನು ನೋಡಬೇಕು, ಹೇಗೆ ಅವನನ್ನು ಹೊಂದಬೇಕು ಎಂಬುದನ್ನು ತಿಳಿಸಿಕೊಟ್ಟ ನಂತರದಲ್ಲಿ ತ್ರಿಮೂರ್ತಿಗಳ ಸ್ತರದಿಂದಲೂ ಮೇಲಕ್ಕೆ ಹೋಗುವಂತಹ ಮೇಲಿನ ಸ್ತರವೊಂದು ಉಂಟು. ಆ ಸ್ತರವೇ ನನ್ನ ಪರಮ ಪದವಿ. ಯಾರು ಯೋಗದ ಮೂಲಕ ಇವುಗಳೆಲ್ಲವನ್ನು ಸಾಧಿಸುತ್ತಾರೆಯೋ ಅಂತಹ ಯೋಗಿಯು, ಪರಮಯೋಗಿಯು, ಆದಿಯೋಗಿಯು ನನ್ನ ಸ್ತರಕ್ಕೆ ಬರಲು, ಪರಮ ಪದವಿಗೆ ಬರಲು ಅನುಕೂಲಕರವಾಗಿರುವಂತಹ ಜ್ಞಾನ ವಿಜ್ಞಾನ ಯೋಗವನ್ನು ಪರಮಾತ್ಮನು 7ನೇ ಅಧ್ಯಾಯದಲ್ಲಿ ಆರಂಭಿಸಿ ಅಂತಹ ಯೋಗವನ್ನು ಸಾಧಿಸಿದವನು, ಯೋಗ ಸಿದ್ಧಿಗಳನ್ನು ಪಡೆದುಕೊಂಡವನು ನನ್ನ ಭಜಕನೇ ಆಗುತ್ತಾನೆ, ನನ್ನನ್ನೇ ಆಶ್ರಯಿಸುತ್ತಾನೆ ಎಂಬುದಾಗಿ ತಿಳಿಸಿದ ಧ್ಯಾನ ಯೋಗದ ಕೊನೆಯ ಶ್ಲೋಕದಿಂದ ಪರಮಾತ್ಮನು ಜ್ಞಾನ ವಿಜ್ಞಾನ ಯೋಗವನ್ನು ಆರಂಭಿಸಿ ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಜ್ಞಾನ ವಿಜ್ಞಾನ ಯೋಗದ 3ನೇ ಶ್ಲೋಕ. ಎಲ್ಲ ಮಾನವಾದಿಗಳು, ಸಕಲ ಜೀವಾತ್ಮಗಳು, ಎಲ್ಲ ಜೀವರಾಶಿಗಳು ನನ್ನೆಡೆಗೆ ಬರಲಾಗುವುದಿಲ್ಲವಾದರೂ ಅನೇಕ ಜನ್ಮಗಳನ್ನು ದಾಟಿ ಮನುಷ್ಯ ಜನ್ಮವನ್ನು ಪಡೆದುಕೊಂಡು ಶ್ರೇಷ್ಠತರವಾದ ಮನುಷ್ಯ ಜನ್ಮದಲ್ಲಿ ಯತಿಗಳಂತೆ ಸತತ ಯತ್ನ ಮಾಡುತ್ತಾ ಯೋಗ ಸಿದ್ಧಿಗಳನ್ನು ಪಡೆದುಕೊಳ್ಳುತ್ತಾ ಸಿದ್ಧರಾಗುವರು. ಅಂತಹ ಸಹಸ್ರಾರು ಸಿದ್ಧರುಗಳಲ್ಲಿ ಯಾವನೋ ಒಬ್ಬನು ನನ್ನನ್ನು ತತ್ವದಿಂದ ತಿಳಿದುಕೊಳ್ಳುವನು. ಅರ್ಜುನ, ಯಜ್ಞಾತ್ವಾ
ನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ ಎಂಬುದಾಗಿ ತನ್ನ ಅಸ್ತಿತ್ವವನ್ನು, ಪರಮಾತ್ಮನ ಅಸ್ತಿತ್ವವನ್ನು, ಪರಮಾತ್ಮನ ವಿಶ್ವಾತ್ಮನಾಗಿ ಹೇಗೆ ಅವನು ಪಡುತ್ತಿದ್ದಾನೆ ಮತ್ತು ವಿಶ್ವವನ್ನೇ ಪ್ರಕಾಶಪಡಿಸುತ್ತಿದ್ದಾನೆ ಎಂಬುದನ್ನು ವಿಶೇಷವಾದ ಜ್ಞಾನ ವಿಜ್ಞಾನದಲ್ಲಿ ತಿಳಿಸಿಕೊಡುತ್ತಾ, ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ 7ನೇ ಶ್ಲೋಕ 7ನೇ ಅಧ್ಯಾಯ ತಿಳಿಸಿಕೊಟ್ಟ ಪರಮಾತ್ಮನು ತ್ರಿಭಿರ್ಗುಣಮಯೈಃ ಭಾವೈಃ ಏಭಿಃ ಸರ್ವಮಿದಂ ಜಗತ್. ಈ ಜಗತ್ತೆಲ್ಲವೂ 3 ಗುಣಗಳೆಂಬ ಭಾವಗಳನ್ನು ಹೊಂದಿ ಅದರಿಂದಲೇ ವ್ಯಾಪಿಸಲ್ಪಟ್ಟಿದೆ. ಇಂತಹ ಜಗತ್ತನ್ನು ಯಾವನೊಬ್ಬನು ದೇಹಾಭಿಮಾನದಿಂದ ನಾನು, ನನ್ನದು, ನನ್ನವು ಎಂಬ ಭೋಗೈಶ್ವರ್ಯ ಪ್ರಸಕ್ತಾನಾಂ ದೃಷ್ಟಿಯಿಂದ ನೋಡುತ್ತಾನೆಯೋ ಅಂತಹವನು ಮಾಯಾಜಾಲದಲ್ಲಿ ಮೋಹಿತನಾಗಿ ನ ಅಭಿಜಾನಾತಿ ಮಾಂ ಪರಂ ಅವ್ಯಯಂ, ನನ್ನನ್ನು ತಿಳಿದುಕೊಳ್ಳಲಾಗುವುದಿಲ್ಲ. ಅರ್ಜುನ, ಎಲ್ಲರ ಹೃದಯಾಂತರಾಳದಲ್ಲಿ ಅಂತರ್ಯಾಮಿಯಾಗಿರುವಂತಹ ನನ್ನನ್ನು ಈ 3 ಶರೀರಗಳಲ್ಲಿ 3 ಗುಣಗಳಿಂದ ಮೋಹಿತನಾಗಿ ಅವ್ಯಯನ ಪರಮನು ಮತ್ತು ಪರಬ್ರಹ್ಮನೂ ಆಗಿರುವ ನನ್ನನ್ನು ತಿಳಿದುಕೊಳ್ಳಲಾಗರು. ಅರ್ಜುನ, ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯೆಯ ಅಪಹೃತ ಜ್ಞಾನ ಆಸುರಂ ಭಾವಮಾಶ್ರಿತಃ. ದೈವೀ ಗುಣಗಳ ಆಶ್ರಯವನ್ನು ಪಡೆಯುವುದರ ಬದಲು ದೈವೀ ಗುಣಮಯೈಃ ಭಾವೈಃ ಅಂತಹ ಭಾವವನ್ನು ಹೊಂದುವುದರ ಬದಲು ಭಾವವನ್ನು ಉತ್ಪತ್ತಿ ಮಾಡುವುದು, ಭಾವವನ್ನು ಬೆಳೆಸಿಕೊಳ್ಳುವುದು, ಭಾವದಿಂದ ಬದುಕುವುದು ಮನಸ್ಸಿನ ಕೆಲಸ. ಮನಸ್ಸೆಲ್ಲವೂ ಭಾವಮಯವಾಗಿರುತ್ತದೆ. ಅಂತಹ ಮನಸ್ಸು ಪಾಪಕರ್ಮಗಳನ್ನು ಮಾಡುವುದರಿಂದ, ಪಾಪ ಫಲಗಳನ್ನು ತುಂಬಿಕೊಳ್ಳುವುದರಿಂದ ಅಶುದ್ಧವೂ ಮಲಿನವೂ ಆಗಿರುವುದರಿಂದ ಅಂತಹವರುಗಳಿಗೆ ಪರಾಭಾವವು ಉತ್ಪತ್ತಿಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಮಾಯೆಯ ಅಪಹೃತ ಜ್ಞಾನ ಆಸುರಂ ಭಾವಂ, ಆ ಮನಸ್ಸಿನಲ್ಲಿ ಆಸುರ ಭಾವವು ತುಂಬಿರಲಾಗಿ ನರಾಧಮರಾಗಿ ಪಾಪಕರ್ಮಗಳನ್ನೇ ಮಾಡುತ್ತಾ ಇರುತ್ತಾರಾಗಿ ಅವರು ಮಾಯೆಯನ್ನು ದಾಟಲಾರರು ಅರ್ಜುನ ಎಂಬುದಾಗಿ ಪರಮಾತ್ಮನು 15ನೇ ಶ್ಲೋಕದಲ್ಲಿ ತಿಳಿದುಕೊಟ್ಟ ನಂತರ ಜ್ಞಾನ ವಿಜ್ಞಾನವಾದ ವಿಶೇಷವಾದ ಈ ಬ್ರಹ್ಮವಿದ್ಯೆಯಿಂದ ಹೇಗೆ ಈ ದೇಹವನ್ನೇ ಉತ್ಕರ್ಷಕ್ಕೆ ತೆಗೆದುಕೊಂಡು ಹೋಗಬಹುದು, 3 ಸ್ತರಗಳಲ್ಲಿರುವಂತಹ ಗುಣಗಳಿಂದ ಹೊರತಾಗಿ ಅವ್ಯಯನಾಗಿರುವ ಪರಮಾತ್ಮನ ಮಹಾಶಕ್ತಿಯನ್ನು ಹೇಗೆ ಪ್ರತಿಯೊಬ್ಬನೂ ಉಪಯೋಗಿಸಿಕೊಳ್ಳಬಹುದು ಮತ್ತು ಅವನ ಸ್ತರಕ್ಕೆ ಏರಬಹುದು ಎಂಬುದನ್ನು ತಿಳಿಸಿಕೊಡುತ್ತಾ ಈ ಬ್ರಹ್ಮವಿದ್ಯೆಯ ಜ್ಞಾನ ವಿಜ್ಞಾನವನ್ನು ಪರಮಾತ್ಮನು ಅರ್ಜುನನಿಗೆ ಹಂಚಿಕೊಳ್ಳುವುದರ ಮೂಲಕ ಪ್ರತಿಯೊಂದು ಜೀವಾತ್ಮನಿಗೂ ದಾರಿ ತೋರಿಸುತ್ತಾ ಜರಾಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿಯೇ ತೇ ಬ್ರಹ್ಮ ತದ್ವಿದುಃ ಕೃತ್ಸ್ನಂ ಅಧ್ಯಾತ್ಮಂ ಕರ್ಮಚಾಕಿಲಂ. ಪ್ರತಿಯೊಬ್ಬ ವ್ಯಕ್ತಿಯು ಅವನ ದೇಹದೊಳಗೆ ಹೃದಯಾಂತರಾಳದಲ್ಲಿ ಕುಳಿತಿರುವ ನನ್ನನ್ನು ಅರ್ಥ ಮಾಡಿಕೊಂಡು ನನ್ನನ್ನೇ ಹೊಂದಲು, ನನ್ನನ್ನೇ ಆಶ್ರಯವನ್ನು ಪಡೆಯಲು ಯಾರು ಯತ್ನಿಸುತ್ತಾರೆಯೋ ಅಂತಹ ಯತಂತಿಯೇ ಅಂತಹವರುಗಳಿಗೆ ಪರಬ್ರಹ್ಮ ಸ್ವರೂಪನಾಗಿರುವಂತಹ ನಾನು ಗೋಚರನಾಗುತ್ತೇನೆ. ನನ್ನ ಪ್ರಕಾಶವು, ನನ್ನ ಶಕ್ತಿಯು ಅವರಿಗೆ ಮಾಯೆ ಎಂಬ ಮೋಹದಿಂದ ನಿರ್ಮುಕ್ತರಾಗಿ ನನ್ನನ್ನೇ ದೃಢವ್ರತರಾಗಿ ಭಜಿಸುವುದರಿಂದ ಅವರ ಕೈ ಹಿಡಿದು ನಾನು ಅವರನ್ನು ಮೇಲೆತ್ತುತ್ತೇನೆ. ಅರ್ಜುನ,
ಈ ರೀತಿಯ ಅಧ್ಯಾತ್ಮ ಕರ್ಮಗಳನ್ನು ಅಖಿಲವಾಗಿ ಅವರು ಆಚರಿಸುತ್ತಾರೆ. ಏನೆಂದರೆ ಈ ಮೂರೂ ದೇಹಗಳೆಂಬ ಮೂರು ಗುಣಗಳಿಂದ ಕೂಡಿರುವಂತಹ ಈ ಭಾವವನ್ನು ಮಾಯಾಜಾಲವಾಗಿ ತಿಳಿದುಕೊಳ್ಳುತ್ತಾ ಯಾರು ಪರಾಭಾವವನ್ನೇ ಆಶ್ರಯಿಸುತ್ತಾರೆಯೋ, ಪರಬ್ರಹ್ಮನನ್ನು ಆಶ್ರಯಿಸುತ್ತಾರೋ ಅಂತಹವರುಗಳು ತೇ ಬ್ರಹ್ಮ ತದ್ವಿದುಹು, ಅಂತಹವರುಗಳು ಆ ಪರಬ್ರಹ್ಮನನ್ನು ತಿಳಿದುಕೊಳ್ಳುತ್ತಾರೆ. ಮತ್ತು ಪರಬ್ರಹ್ಮನನ್ನು ಹೊಂದಲು ಅವನ ಪ್ರಾಪ್ತಿಗಾಗಿ, ಭಗವತ್ ಪ್ರಾಪ್ತಿಗಾಗಿ ಅಧ್ಯಾತ್ಮ ಕರ್ಮ ಚಾಖಿಲಗಳನ್ನು, ಅಖಿಲವಾದ ಅಧ್ಯಾತ್ಮ ಕರ್ಮಗಳನ್ನು ಅಳವಡಿಸಿಕೊಂಡು ಸದಾಚಾರ ಸಂಪನ್ನರಾಗಿ ಪಾಪಕರ್ಮಗಳನ್ನು ತ್ಯಜಿಸುತ್ತಾ ಪಾಪ ಫಲಗಳನ್ನು ನಾಶ ಮಾಡಿಕೊಳ್ಳುತ್ತಾ ಪುಣ್ಯಕರ್ಮಣಾಂ ಜನಾನಾಂ ಪುಣ್ಯಕರ್ಮಣಾಂ, ಪುಣ್ಯಕರ್ಮಗಳನ್ನೇ ಮಾಡುತ್ತಾ ಪುಣ್ಯಕರ್ಮಿಗಳ ಸತ್ಸಂಗದಲ್ಲಿಯೇ ಇರುತ್ತಾ ದೃಢವ್ರತರಾಗಿ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ, ಎರಡೂ ಥರದ ಮೋಹಗಳಿಂದ ವಿಮುಕ್ತರಾಗಿ ನನ್ನನ್ನೇ ಭಜಿಸುತ್ತಾರೆ. ಅಂತಹವರು ನನ್ನನ್ನು ಪರಬ್ರಹ್ಮನೆಂಬುದಾಗಿ ತಿಳಿದುಕೊಳ್ಳುತ್ತಾರೆ. ಅರ್ಜುನ, ಹೀಗೆ ನಾನು ಪ್ರತಿಯೊಂದು ದೇಹದಲ್ಲಿಯೂ ವಿಶ್ವಾತ್ಮನಾಗಿ ವಿಶ್ವದೇಹದಲ್ಲಿಯೂ ಆವರಿಸಿಕೊಂಡಿರುತ್ತೇನೆ. ಅಂತಹ ನನ್ನನ್ನು ಅಧಿಭೂತಂ, ಅಧಿದೈವಂ, ಅಧಿಯಜ್ಞಂ ಎಂಬುದಾಗಿ ಎಲ್ಲರೂ ತಿಳಿದುಕೊಳ್ಳುತ್ತಾರೆ. ಯಾರು ತಿಳಿದುಕೊಳ್ಳುತ್ತಾರೆ? ತೇ ಬ್ರಹ್ಮ ತದ್ವಿದುಹು, ಅಂತಹ ಅಧ್ಯಾತ್ಮ ಕರ್ಮದಲ್ಲಿ, ಅಖಿಲವಾದ ಅಧ್ಯಾತ್ಮ ಕರ್ಮದಲ್ಲಿ ಯಾರು ತೊಡಗಿಸಿಕೊಂಡು ದೃಢವ್ರತರಾಗಿರುತ್ತಾರೋ ಅಂತಹವರುಗಳು ನನ್ನನ್ನು ಅಧಿಭೂತ, ಅಧಿದೈವ ಮತ್ತು ಅಧಿಯಜ್ಞಗಳಾಗಿ ತಿಳಿದುಕೊಳ್ಳುತ್ತಾ ಪ್ರಯಾಣ ಕಾಲೇ ಪಿಚ, ಕೊನೆಯ ಕಾಲದಲ್ಲಿ, ದೇಹತ್ಯಾಗದ ಕಾಲದಲ್ಲಿ ನನ್ನನ್ನೇ ಸ್ಮರಿಸುತ್ತಾ ಅಧ್ಯಾತ್ಮ ಚೇತಸರಾಗುತ್ತಾ ವಿದುರ್ಯುಕ್ತ ಚೇತಸಃ, ಯೋಗ ಚೇತಸರುಗಳಾಗುತ್ತಾರೆ. ಅಧ್ಯಾತ್ಮ ಕರ್ಮಗಳನ್ನು ಮಾಡುವ ಅಧ್ಯಾತ್ಮ ಚೇತಸರಾಗುತ್ತಾರೆ. ಅರ್ಜುನ, ಅಂತಹವರನ್ನು ನಾನು ದಾಟಿಸುತ್ತೇನೆ, ಜರಾ ಮರಣಗಳಿಂದ ಬಿಡಿಸುತ್ತೇನೆ, ಈ ಹುಟ್ಟು ಸಾವೆಂಬ ಚಕ್ರಗಳಿಂದ ಬಿಡಿಸುತ್ತೇನೆ. ಅಂತಹವರು ಪ್ರಯಾಣ ಕಾಲದಲ್ಲಿ, ಅಂದರೆ ಆ ದೇಹವನ್ನು ಬಿಡುವ ಕಾಲದಲ್ಲಿ, ಅಂತ್ಯಕಾಲದಲ್ಲಿ ನನ್ನ ಸ್ಮರಣೆಯನ್ನೇ ಮಾಡಿ ನನ್ನನ್ನೇ ಆಶ್ರಯಿಸಿ ನನ್ನನ್ನೇ ಹೊಂದಲು ಪ್ರಯತ್ನ ಪಡುತ್ತಾರೆ. ಅರ್ಜುನ ಎಂಬುದಾಗಿ ಹೋದ ಅಧ್ಯಾಯದಲ್ಲಿ ಹೇಗೆ ಕೊನೆಯ ಶ್ಲೋಕದಲ್ಲಿ ಅಂತಹ ಪರಮಯೋಗಿಯೂ ನನ್ನನ್ನೇ ಯೋಗದ ಮೂಲಕ ನೋಡುತ್ತಾನೆ, ನನ್ನನ್ನೇ ಭಜಿಸುತ್ತಾನೆ, ನನ್ನನ್ನೇ ಆಶ್ರಯವನ್ನು ಹೊಂದುತ್ತಾನೆ ಎಂಬುದಾಗಿ ತಿಳಿಸಿದನೋ, ಹಾಗೆ ಜ್ಞಾನ ವಿಜ್ಞಾನದ ಆದಿಯಲ್ಲಿಯೂ ಮೊದಲನೆಯ ಶ್ಲೋಕದಲ್ಲಿಯೇ ಪರಮಾತ್ಮನು ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯ ಅಸಂಶಯಂ ಮಾಂ ಸಮಗ್ರಂ ಮಾಂ ಯಥಾಜ್ಞಾಸ್ಯಸಿ ತತ್ ಶೃಣು, ಅಂತಹ ಒಂದು ವಿಶೇಷವಾದ ಜ್ಞಾನವನ್ನು, ನನ್ನ ಹೊರತಾಗಿ ಜಗತ್ತಿನಲ್ಲಿ ಯಾವುದೂ ಇಲ್ಲವೆಂಬುದನ್ನು, ನಾನೇ ಎಲ್ಲರ ಹೃದಯ ಮಂದಿರದಲ್ಲಿ ಅಂತರ್ಯಾಮಿಯಾಗಿ ಸರ್ವಶಕ್ತನಾಗಿ ಕುಳಿತುಕೊಂಡಿರುವನೆಂಬುದನ್ನು ಅರಿತು ಈ ಮೋಹವೆಂಬ ಮಾಯಾಜಾಲವನ್ನು ಬಿಡಿಸಿಕೊಳ್ಳಲು ಪ್ರಯತ್ನಪಟ್ಟು ನನ್ನನ್ನೇ ಆಶ್ರಯಿಸುತ್ತಾರೆಯೋ ಅಂತಹವರುಗಳಿಗೆಲ್ಲ ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ, ಅಂತಹವರಿಗೆ ಏನೆಂದರೆ ನನ್ನನ್ನು ಹೊರತಾಗಿ ಇನ್ನು ಯಾವುದೂ ಉಳಿದಿರುವುದಿಲ್ಲ ಜಗತ್ತಿನಲ್ಲಿ. ಮಯಿ ಸರ್ವಮಿದಂ ಪ್ರೋತಂ, ನನ್ನನ್ನೇ ಆಶ್ರಯಿಸಿ ನನ್ನಿಂದಲೇ ಎಲ್ಲವೂ ಉಂಟಾಗಿರುವುದೆಂಬ ವಿಶೇಷವಾದ ಜ್ಞಾನ ವಿಜ್ಞಾನವನ್ನು ಹೊಂದುತ್ತಾ ಪ್ರೋತಂ ಸೂತ್ರೇ ಮಣಿಗಣ ಇವ ಎಂಬುದಾಗಿ ಪರಮಾತ್ಮನು 7ನೆಯ ಶ್ಲೋಕದಲ್ಲಿ ತಿಳಿಸಿದಂತೆ ಜರಾಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿಯೇ ತೇ ಬ್ರಹ್ಮ ತದ್ವಿದುಹು ಕೃಷ್ಣಂ ಅಧ್ಯಾತ್ಮಂ ಕರ್ಮ ಚಾಖಿಲಂ, ಅಧ್ಯಾತ್ಮ ಕರ್ಮಗಳನ್ನು ಅಖಿಲವನ್ನು ದೃಢವ್ರತರಾಗಿ ಅನುಸರಿಸುತ್ತಾ ಪುಣ್ಯಕರ್ಮಗಳಾಗಿ ಮಾಡಿಕೊಳ್ಳುತ್ತಾ ಪಾಪ ಕರ್ಮಗಳನ್ನು, ಪಾಪ ಫಲಗಳನ್ನು ನಾಶ ಮಾಡಿಕೊಳ್ಳುತ್ತಾ ನನ್ನೆಡೆಗೆ ಬರುವಂಥವರಾಗುತ್ತಾರೆ. ನೋಡಿ, ಈ ಪರಮಾತ್ಮನ ಉಲ್ಲೇಖವನ್ನೇ ಆಧರಿಸಿ ಆದಿಶಂಕರರು ವಿವೇಕ ಚೂಡಾಮಣಿಯಲ್ಲಿ ನಾ ಮುಕ್ತಿ ಲಭತೆ ಎಂಬುದಾಗಿ ಪರಮಾತ್ಮನನ್ನು ಹೊಗಳುತ್ತಾ ಪುಣ್ಯಕರ್ಮಗಳ ವಿಷಯದಲ್ಲಿ ಉಲ್ಲೇಖಿಸುತ್ತಾರೆ.
ಕೋಟಿ ಜನ್ಮ ಸುಕೃತೈ ಪುಣ್ಯೈ ವಿನಾ, ಕೋಟಿ ಜನ್ಮಗಳಲ್ಲಿ ಮಾಡಿದ ಪುಣ್ಯಗಳ ಹೊರತಾಗಿ ಪರಮಾತ್ಮನನ್ನು ಹೊಂದಲು, ಮುಕ್ತಿಯನ್ನು ಹೊಂದಲು ಸಾಧ್ಯವೇ ಇಲ್ಲ ಎಂಬುದಾಗಿ ಪುಣ್ಯಕರ್ಮದ ವಿಶೇಷವನ್ನು ಪ್ರಸ್ತಾಪ ಮಾಡುತ್ತಾ ವಿವೇಕ ಚೂಡಾಮಣಿಯನ್ನೇ ಆರಂಭಿಸುತ್ತಾರೆ ಆದಿಶಂಕರರು. ಅದಕ್ಕೆ ಪರಮಾತ್ಮನು ಹೇಳಿರುವ ಈ ಒಂದು 28ನೆಯ ಶ್ಲೋಕವೇ ಆಧಾರ. ಅಧ್ಯಾಯ 7ರಲ್ಲಿ ಯೇಷಾಂ ತ್ವಂತ್ವಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತಃ ಎಂಬುದಾಗಿ ಪರಮಾತ್ಮನು ತಿಳಿಸುತ್ತಾ, ಈ ಅಧಿಭೂತ, ಅಧಿದೈವ ಮತ್ತು ಅಧಿಯಜ್ಞಗಳೆಂಬ ಹೊಸ ಪದಗಳನ್ನು ಅರ್ಜುನನಿಗೆ ಪರಿಚಯಿಸುತ್ತಿದ್ದಾನೆ. ಎಂದಿನಂತೆ ಮುಂದಿನ ಅಧ್ಯಾಯದ ವಿಷಯಗಳನ್ನು ಹಿಂದಿನ ಅಧ್ಯಾಯದಲ್ಲೇ ಪರಮಾತ್ಮನು ಪ್ರಚುರಪಡಿಸುತ್ತಾ ಅರ್ಜುನನಿಗೆ ಮತ್ತೆ ಅನುಮಾನಗಳು ಉಂಟಾಗುವಂತೆ, ಈ ಒಂದು ಬ್ರಹ್ಮವಿದ್ಯೆಯನ್ನು ಕಲಿಯುವುದರಲ್ಲಿ ಆಸಕ್ತಿಯೂ ಉಂಟಾಗುವಂತೆ ಮಾಡುತ್ತಾನೆ. ಹೀಗೆ ಪರಮಾತ್ಮನು ಹೇಳಿದ ಅಧಿಭೂತ, ಅಧಿದೈವ, ಅಧಿಯಜ್ಞಗಳೆಂಬ ವಿಷಯಗಳನ್ನು, ಅಧ್ಯಾತ್ಮಂ ಕರ್ಮಚಾಖಿಲಂ ಎಂಬ ವಿಷಯವನ್ನು ಅರ್ಜುನನು ಮತ್ತೆ ಪ್ರಶ್ನೆ ಮಾಡುತ್ತಾ 8ನೇ ಅಧ್ಯಾಯವಾಗಿರುವಂತಹ ಅಕ್ಷರ ಬ್ರಹ್ಮಯೋಗವನ್ನು ಆರಂಭಿಸುತ್ತಾನೆ. ಕಿಂ ತದ್ಬ್ರಹ್ಮ, ನೀನು ಹೇಳಿದೆಯಲ್ಲ ಪರಮಾತ್ಮ, ತೇ ಬ್ರಹ್ಮ ತದ್ವಿದು ಎಂಬುದಾಗಿ ಹೇಳಿದೆಯಲ್ಲ, ಕಿಂ ತದ್ಬ್ರಹ್ಮ ಎಂಬ ಪ್ರಶ್ನೆಯನ್ನು ಆರಂಭಿಸುತ್ತಾನೆ. ಕಿಂ ಅಧ್ಯಾತ್ಮಂ, ಆ ಬ್ರಹ್ಮನೆಂದರೆ ಯಾರು, ಪರಬ್ರಹ್ಮನೆಂದರೆ ಯಾರು, ಅಧ್ಯಾತ್ಮಂ, ಅಧ್ಯಾತ್ಮ ಕರ್ಮಗಳೆಂದರೆ ಯಾವುದು, ಪುರುಷೋತ್ತಮ ನನಗೆ ಅದನ್ನು ವಿವರವಾಗಿ ತಿಳಿಸಿಕೊಡು. ಅಧಿಭೂತಂ ಅಂದರೇನು, ಅಧಿದೈವಂ ಎಂದರೇನು, ಇವುಗಳೆಲ್ಲವನ್ನು ನೀನು ಹೇಳಿಬಿಟ್ಟೆಯಲ್ಲ ಪರಮಾತ್ಮ. ಅಧಿಯಜ್ಞ ಎಂಬ ಪದವನ್ನು ಹೊಸದಾಗಿ ಪರಿಚಯ ಮಾಡಿದೆಯಲ್ಲ, ಇವುಗಳೆಲ್ಲರ ಅರ್ಥವೇನು, ಇವುಗಳು ಏನಾಗಿದೆ, ಎಲ್ಲಿದೆ, ಹೇಗೆ ಅವನು ಅಧಿಯಜ್ಞನಾಗಿದ್ದಾನೆ, ಇವೆಲ್ಲವನ್ನು ವಿವರಣವಾಗಿ ತಿಳಿಸಿಕೊಡು ಎಂಬುದಾಗಿ ಅಕ್ಷರ ಬ್ರಹ್ಮಯೋಗವನ್ನು ಪ್ರಶ್ನೆಯ ಮೂಲಕ ಅರ್ಜುನನು ಆರಂಭಿಸುತ್ತಾನೆ ಎಂಬಲ್ಲಿಗೆ ವಿರಮಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.